ಹಾಯ್ ಹಲೋ ನಮಸ್ತೆ. ನಾನು ನಿಮಗಿಂತ ಸಕ್ರಾಯಪಟ್ಟಣ. ನಾನಿವತ್ತು ಯಂತ್ರ ಬಗ್ಗೆ ವಿಷಯ ಮಾತಾಡೋದಕ್ಕೆ ಬಂದೀನಿ ಅಂದರೆ ಸ್ಟಿಚಿಂಗ್ ಮಾಡಿದಾಗ ನಾವು ಪ್ರತಿಯೊಂದು ಬ್ಲೌಸಸ್ ಸಹ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ತೀವಿ. ಸ್ಟಿಚಿಂಗ್ ಆದಮೇಲೆ ಈಗ ಹೆವಿ ವರ್ಕು ಇರ್ತವೆ, ಈ ಥರ ನಾರ್ಮಲ್ ಬ್ಲೌಸು ಸಹ ಇರುತ್ತೆ, ಹೆವಿ ವರ್ಕ್ ಬ್ಲೌಸು ಇರುತ್ತೆ, ಈ ಥರ ಬ್ಲೌಸಸ್ ಇರುತ್ತೆ. ನಾವು ಯಾವುದೇ ಒಂದು ಬ್ಲೌಸ್ ಆಗಲಿ ಒಂದು ಡ್ರೆಸ್ಸೇ ಆಗಲಿ ಪ್ರತಿಯೊಂದು ಸ್ಟಿಚ್ ಮಾಡಿದ್ಮೇಲೆ ನಮಗೆ ಫಿನಿಶಿಂಗ್ ಅನ್ನೋದು ಕಾಣಬೇಕಲ್ವಾ. ಈ ಥರ ನಮಗೆ ಫಿನಿಶಿಂಗ್ ಲುಕ್ ಬರಬೇಕು. ಬ್ಯಾಕ್ ಸೈಡಲ್ಲಿ ನೋಡಿದಾಗ ನಮಗೆ ನೀಟಾಗಿ ಫಿನಿಶಿಂಗ್ ಲುಕ್ ಬರಬೇಕಲ್ವಾ. ಈ ಥರ ಫಿನಿಶಿಂಗ್ ಲುಕ್ ಬರಬೇಕಂತಂದರೆ ನಾವೇನು ಮಾಡಬೇಕು, ಈ ಥರ ಓವರ್ಲಾಕ್ದು ನಮಗೆ ಈ ಥರ ಫಿನಿಶಿಂಗ್ ಬರಬೇಕು. ಅಂದರೆ ಸ್ಟಿಚಿಂಗ್ ಓವರ್ಲಾಕ್ ಸ್ಟಿಚಿಂಗ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಓವರ್ಲಾಕ್ ಸ್ಟಿಚಿಂಗ್ ನಮಗೆ ನೀಟಾಗಿ ಫಿನಿಶಾಗಿ ಇರಬೇಕು, ಆಗ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಟಿಚಿಂಗ್ ಬರೋದಕ್ಕೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಈ ಥರ ಲೂಸಸ್ ಥರ ಬರೋದು ಅಥವಾ ಬಟ್ಟೆ ಥರ ಫ್ಯಾಬ್ರಿಕ್ ಸಮೇತವಾಗೂ ಫೋಲ್ಡ್ ಆಗೋ ಥರ ಎಲ್ಲ ಆಗುತ್ತೆ. ಅಂದರೆ ಅದು ಥ್ರೆಡ್ಡು ನಾವು ಮಿಷಿನಲ್ಲಿ ಕರೆಕ್ಟ್ ಹಾಕ್ಕೊಂಡಿಲ್ಲ ಅಂತಂದ್ರೆ ಟೈಮಲ್ಲಿ ಆ ಥರ ಆಗುತ್ತೆ. ನಾವು ಥ್ರೆಡ್ ಯಾವ ಥರ ಹಾಕಬೇಕು ಅಂದರೆ ಈ ಥರ ಸ್ಟಿಚ್ ಬರೋದಕ್ಕೆ ಈ ಥರ ಫಿನಿಶಿಂಗ್ ಬರಬೇಕು. ನಮಗೆ ಓವರ್ಲಾಕ್ ಇದೆ ಬಟ್ ನಮಗೆ ಥ್ರೆಡ್ ಹಾಕೊಳ್ಳೋಕೆ ಬರಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ. ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಂದು ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಬ್ಲೌಸು ತೊಗೊಂಡ್ರೂ ಸಹ ನಾವು ಇಲ್ಲೇನಾಗುತ್ತೆ ಅಂತಂದರೆ ಈ ಥರ ನಾರ್ಮಲ್ ಬ್ಲೌಸು ಯಾವುದನ್ನಾದ್ರೂ ತಗೊಳ್ಳಿ. ಇದನ್ನು ನೋಡಿ ನಾನು ಈಗ ಓವರ್ಲಾಕ್ ಮಾಡಿಲ್ಲ. ಓವರ್ಲಾಕ್ ಮಾಡದಿದ್ದಾಗ ಏನಾಗುತ್ತೆ, ಇದು ಮಾಡಿದ್ದೀನಿ, ಇನ್ನೊಂದು ಪೀಸ್ ಇದೆ ನಿಮಗೆ ತೋರಿಸ್ತೀನಿ. ಜಸ್ಟ್ ಸ್ಟಿಚ್ ಮಾಡಾಕ್ತೆ. ಅದು ಓವರ್ಲಾಕ್ ಮಾಡಿಲ್ಲ ಅಂತಂದರೆ ಈ ಕಡೆ ಎಲ್ಲ ದಾರ ಬಿಟ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ. ಬಟ್ ಓವರ್ಲಾಕ್ ಮಾಡಿದ್ರೆ ಫಿನಿಶಿಂಗ್ ಇರುತ್ತೆ. ಬಟ್ ಓವರ್ಲಾಕ್ ಮಾಡಿದ್ರು ನಾವೇನಾಗುತ್ತೆ, ಥ್ರೆಡ್ಡು ಸರಿ ಹಾಕೊಳ್ದೇ ಈಗ ಉಲ್ಟಾ ಪಲ್ಟಾ ಅಂದರೆ ಹಾಕೊಂಡು ಮಿಸ್ ಆಗಿರತ್ತೆ. ಒಂದು ಸತಿ ವಾಶ್ ಮಾಡ್ತಿದ್ದಂಗಲೇ ಓವರ್ಲಾಕ್ ಎಲ್ಲ ಬಿಚ್ಚೋಯ್ತು, ನೀಟಾಗಿ ಬಂದಿಲ್ಲ ಅನ್ನೋರು ತುಂಬ ಜನ ನಮಗೆ ಹೇಳ್ತಾರಲ್ವ. ಹಾಗಾಗಿ ನಾವು ಓವರ್ಲಾಕ್ನ ಥ್ರೆಡ್ನ ಯಾವ ಥರ ಏನು ಮಾಡ್ಕೋಬೇಕು ಅಂದರೆ ಪ್ರತಿಯೊಂದು ಬ್ಲೌಸ್ಗೂ ನಾವು ಓವರ್ಲಾಕ್ ಫಿನಿಶ್ ಕೊಟ್ಟಾಗೇ ಸಹ ನಮಗೆ ಬ್ಲೌಸು ಕರೆಕ್ಟ್ ಫಿನಿಶಿಂಗ್ ಆಯಿತು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಈಗ ನಿಮಗೆ ಥ್ರೆಡ್ ಹಾಕೋದು ಹೇಗೆ, ಯಾವ ಥರ ಹಾಕ್ಬೋದು ಅಂತ ಸಹ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ನಾನೀಗ ಓವರ್ಲಾಕ್ ಮಿಷಿನ್ ಹತ್ರ ಬಂದಿದ್ದೀನಿ. ಬಟ್ ಸ್ವಲ್ಪ ಇಲ್ಲಿ ಸ್ವಲ್ಪ ಡಸ್ಟ್ ಇದೆ. ಅಂದರೆ ನಾನು ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಜಾಸ್ತಿ ಸ್ಟಿಚ್ ಮಾಡಿದಾಗ ಚಿಕ್ಕ ಧೂಳಾಗುತ್ತೆ. ಆಗಾಗ ದಿನಕ್ಕೊಂದ್ಸತಿ ಮಿಸ್ ಮಾಡ್ದೇ ಕ್ಲೀನ್ ಮಾಡ್ತಾಯಿರಿ. ಹಾಗೆ ವಾರಕ್ಕೆ ಒಂದು 3 ದಿವಸನಾದರೂ ಸಹ ನೀವು ಆಯಿಲ್ ಹಾಕ್ಕೊಳ್ತಾನೆ ಇರಬೇಕು. ಆಯಿಲ್ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಮಿಷಿನು, ಚೆನ್ನಾಗಿ ಸ್ಟಿಚಿಂಗು ಬರುತ್ತೆ, ಎಲ್ಲೂ ಸ್ಟ್ರಕ್ ಆಗೋದಿಲ್ಲ, ಎಲ್ಲೂ ಮೂವ್ ಆಗ್ತಿಲ್ಲ, ನಮಗೇನೋ ನೆಸೆಸಿಟಿ ಬರೋದಿಲ್ಲ. ಹಾಗಾಗಿ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾವು ಇದು ಸೈಡ್ದು ಲಾಕ್ ಬರುತ್ತೆ. ಇದು ಬಂದು 5 ಥ್ರೆಡ್ಡಿಂದ ಆದರೆ ಈ ಸೈಡಿಂದ ಬರೋದು ಚೈನ್ ಲಾಕಿಗೆ ಸೇರಿಕೊಳ್ಳುತ್ತೆ. ಇಲ್ಲಿಂದ ಬರೋದು ಮಾಮೂಲಿ ನೀಡಲ್ ಸ್ಟಿಚ್ ಬರುತ್ತೆ. ಈ ಸೆಂಟರಿಂದ ಬರೋದು, ಇಲ್ಲಿಂದ ಬಂದು ಜಿಗ್ಜಾಗ್. ನಾವೇನು ಈ ಥರ ಮಾಡುವಾಗ ಓವರ್ಲಾಕಲ್ಲಿ ಜಿಗ್ಜಾಗ್ ಥರ ಬರುತ್ತಲ್ಲ ಥ್ರೆಡ್ಡು, ಅದಕ್ಕೆ ಈ ಥ್ರೆಡ್ಡು ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಇದನ್ನು ಹೇಗೆ ಹಾಕೊಳ್ಳೋದು ಮತ್ತು ಈ ಚೈನ್ ಲಾಕ್ ಥ್ರೆಡ್ ಹೇಗೆ ಹಾಕೊಳ್ಳೋದು, ಈ ಜಿಗ್ಜಾಗ್ ಥ್ರೆಡ್ ಹೇಗೆ ಹಾಕೊಳ್ಳೋದು ಅನ್ನೋದು ನಾನಿಲ್ಲಿ ಪ್ರತಿಯೊಂದು ನೀಟಾಗಿ ತೋರಿಸ್ಕೊಡ್ತಿದ್ವಿ. ಹಾಗೆ ಈ ಥರ ಇಕ್ಲನೂ ಸಹ ಬೇಕಾಗುತ್ತೆ ನಮಗೆ. ಒಂದು ಈ ಥರದ್ದು ಇಕ್ಲ ಇದ್ದರೆ ಇಲ್ಲಿ ಸಣ್ಣದಿಲೆಲ್ಲ ಎತ್ಕೊಳ್ಳೋಕ್ಕೆ, ಅಂದರೆ ಚಿಕ್ಕ ಜಾಗ ಇರುತ್ತಲ್ಲ ಆ ಜಾಗದಲ್ಲೆಲ್ಲ ಥ್ರೆಡ್ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರದ್ದು ಇಕ್ಲ ತೊಗೊಳ್ಳಿ ನೀವು. ಅದಾದ ನಂತರ ನಾನಿಲ್ಲಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ನಾನಿದು ಹಳೆಯ ಮಿಷಿನ್ನು, ತುಂಬ ವರ್ಷಗಳಾಯಿತು ತೊಗೊಂಡು. ಅಂದರೆ ನನಗೆ ಇದೇ ಮಿಷಿನ್ ಚೆನ್ನಾಗಿ ಸ್ಟಿಚ್ ಎಲ್ಲ ಬರ್ತಾಯಿದೆ. ಹಾಗಾಗಿ ನಾನು ತುಂಬ ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೇನಾಗುತ್ತೆ ಅಂದರೆ ಒಬ್ಬೊಬ್ಬರು ಇದನ್ನೆಲ್ಲ ಕರೆಕ್ಟಾಗಿ ಹಾಕ್ತಾರೆ. ಅಂದರೆ ನೀಡ್ಲದು ಈಸಿ, ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡು ನೀಟಾಗಿ ಹಾಕೊಂಡ್ಬಿಡ್ತಾರೆ. ಹಾಗೆ ಇದನ್ನು ಸಹ ಸ್ವಲ್ಪ ಏನೋ ಪ್ರಯತ್ನ ಮಾಡಿರ್ತಾರೆ. ಬಟ್ ನಾನು ನೋಡ್ದಂಗೆ ನನಗೆ ಒಂದು 2-3 ಜನ ಕೇಳಿರೋವಂಥದ್ದು ಇಲ್ಲೇ ಅವರನ್ನೇ, ನನಗೆ ಈ ಥ್ರೆಡ್ ಇದು ಹೇಗೆ ಹಾಕೊಳ್ಳೋದು, ಹೆಂಗೆ ಹಾಕೊಳ್ಳೋದು ಅಂತ ಗೊತ್ತಾಗಲ್ಲ ಅಂತಾರೆ. ಇದನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ. ಈ ಸೈಡಿಂದ ನಾನು ಈ ಥ್ರೆಡ್ಡಿಂದ ಈ ಸೈಡು ಚೈನ್ ಲಾಕ್ ಸೈಡ್ದು ಹೇಗೆ ಥ್ರೆಡ್ ಹಾಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ವಲ್ಪ ನೀಟಾಗೆ ಇದೆಲ್ಲ ಹತ್ರದಾಗಿ ಎಲ್ಲ ಡಸ್ಟ್ ಕಟ್ಟಿರುತ್ತೆ. ಅಂದರೆ ಚಿಕ್ಕದು ಬಟ್ಟೆದು ಡಸ್ಟ್ ಸಣ್ಣದಾಗಿ ಹತ್ತಿ ಥರ ಕಟ್ಕೊಂಡಿರುತ್ತೆ. ಇದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ನೋಡಿರಿ ಈ ಥರ ಥ್ರೆಡ್ಡಿಗೆ ಸಿಗಾಕೊಂಡಿರೋ ಚಾನ್ಸಸ್ ಎಲ್ಲ ಇರುತ್ತೆ. ನೋಡಿ, ಈ ಥರ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ಥರ ಸಿಕ್ಕಾಕೊಂಡಿರುತ್ತೆ ಥ್ರೆಡ್ಗೆ. ನೀಟಾಗಿ ತೆಗೆದುಬಿಟ್ರೆ ನಮಗೆ ಥ್ರೆಡ್ಡು ಸಹ ಗಂಟು ಆಗೋದಿಲ್ಲ. ಆಗಾಗ ಕಟ್ಟಾಗೋದಿಲ್ಲ,
ಚೆನ್ನಾಗಿ ಬರುತ್ತೆ. ಇದೆಲ್ಲ ನಾವು ಫಸ್ಟು ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬಟ್ ನನಗೆ ಈಗ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ 2 ದಿವಸದಿಂದ. ನೋಡಿ ನನಗೆ ಸ್ಟ್ರಕ್ ಆಗಿಬಿಟ್ಟಿದೆ. ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರು ಮಾಡ್ಕೊಳ್ಳಿ. ನೋಡಿ ಈಗ ಥ್ರೆಡ್ಡು ಇಲ್ಲಿ ಬಿಚ್ಕೊಂತು ನನಗೆ. ನಾನು ಇಲ್ಲಿ ಕಟ್ ಮಾಡ್ಕೊಂಡಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಈಗ. ಇದೇ ಒಂದು ಸ್ವಲ್ಪ ಟಫ್ ಥ್ರೆಡ್ ಹಾಕೋದು ಅಂತಂದರೆ ಏನು ಇದಿಲ್ಲ. ಒಂದು ಸತಿ ನೋಡಿಕೊಂಡ್ರೆ ಹಾಕೋಬೋದು. ಯಾವ ಥರ ಹಾಕೋದು ಅಂತಲೂ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಈ ಥರ ಇಕ್ಲಸ್ ಸಹಾಯದಿಂದ ಈ ಬಟ್ಟೆನ ಒಳಗಡೆನೇ ಈ ಥರ ತೂರಿಸ್ಕೊಂಡು ನಾವು ಕ್ಲೀನ್ ಮಾಡಿಕೊಂಡ್ರೆ ಬಟ್ಟೆ ಜೊತೆಗೆ ಡಸ್ಟ್ ಏನಿರುತ್ತೆ ಚಿಕ್ಕ ಪುಟ್ಟದ್ದು ಎಲ್ಲ ಬಂದ್ಬಿಡುತ್ತೆ. ನೋಡಿ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಥ್ರೆಡ್ನೂ ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಥ್ರೆಡ್ಡು ಟೈಟ್ ಮಾಡ್ಕೊಳ್ಳಿ. ಈ ಥರ ಲೂಸ್ ಇದ್ದರೆ ಕೆಳಗಡೆ ನಟ್ ಎಲ್ಲ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಹಾಗೆ ಇದು ಆ ಕಡೆ ಸೈಡಲ್ಲಿ ಇದಿರೋದು ಇದು ಚೈನ್ ಲಾಕ್ ಸೈಡ್ದು. ಇದನ್ನು ನಾವು ಮೇಯ್ನಾಗಿ ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೆಂಟ್ರಲ್ಲಿರೋದು ನೀಡಲ್ಗೆ ಬರುವಂಥದ್ದು, ಈ ಕಡೆ ಸೈಡಲ್ಲಿರೋದು ಜಿಗ್ಜಾಗ್ ಬರುವಂಥದ್ದು. ನೋಡಿ ನಾನು ಚೈನ್ ಲಾಕ್ ಸೈಡ್ದು ಈಗ ತಗೊಳ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಸೈಡಿಂದ ಒಂದು ಹೋಲ್ ಇರುತ್ತೆ, ಆ ಹೋಲಿಂದ ಒಳಗಡೆ ತಗೋಬೇಕು ನಾವು. ಒಳಗಡೆ ತಗೊಂಡ ನಂತರ ನಾವಿಲ್ಲಿ ಒಳಗಡೆ ಸ್ಪ್ರಿಂಗ್ ಹತ್ರ ಸ್ವಲ್ಪ ಲೂಸಲ್ಲೇ ಇರಬೇಕು, ಟೈಟ್ ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಲೂಸ್ ಇದ್ದಷ್ಟು ನಮಗೆ ಥ್ರೆಡ್ಡು ಫ್ರೀಯಾಗಿ ಬಂದಷ್ಟು ನಮಗೆ ಸ್ಟಿಚಿಂಗ್ ಸಹ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಈ ಥರ ಎಕ್ಸ್ಪೆಂಡ್ ಮಾಡಿದಾಗ ಆ ಕಡೆ ಈ ಕಡೆ ಎಳೆದಾಡಿದಾಗೂ ಸಹ ಥ್ರೆಡ್ ನಮಗೆ ಫ್ರೀಯಾಗಿ ಬರ್ತಾ ಇರಬೇಕು. ಈ ಥರ ಮಾಡ್ಕೊಳ್ಳಿ. ನೋಡಿ ನಾನೀಗ ಆ ಕಡೆಯಿಂದ ಥ್ರೆಡ್ನ ಸ್ಪ್ರಿಂಗ್ ಒಳಗಡೆಯಿಂದ ತೊಗೊಂಡೆ. ಅದಾದ ನಂತರ ನಾನಿಲ್ಲಿ ಇದು ಇಕ್ಲಸ್ ಸಹಾಯದಿಂದನೇ ಆ ಕಡೆಯಿಂದ ಥ್ರೆಡ್ ಹಾಕ್ಕೊಂಡ್ರೆ ಈ ಕಡೆ ಹೋಲಲ್ಲಿ ನಮಗೆ ಬರಬೇಕು. ಕಾಣಿಸಿದೆಯಲ್ಲ ನೀಟಾಗಿ ನಾನು ಝೂಮಲ್ಲೇ ತೋರಿಸ್ತಾ ಇದ್ದೀನಿ. ಇದನ್ನು ಮಾತ್ರ ತುಂಬ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಇದನ್ನು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಈಗ ಒಳಗಡೆ ಒಂದು ಚಿಕ್ಕ ಹೋಲ್ ಇರುತ್ತೆ, ಆ ಚಿಕ್ಕ ಹೋಲ್ ಒಳಗಡೆ ಇದ್ರ ಮೇಯ್ನಾಗಿ ನಿಮಗೆ ಇದಕ್ಕೆ ಹಾಕ್ಕೊಳ್ಳೇಬೇಕು. ನೀವು ಹಿಂಗೆ ಹಾಕ್ಕೊಂಡಾಗ ಎಲ್ಲೂ ಸಹ ಲೂಸ್ ಸ್ಟಿಚ್ ಬರೋಲ್ಲ, ಓವರ್ಲಾಕು ಲೂಸ್ ಬರೋದೇ ಚಾನ್ಸಸ್ಸೇ ಇರೋಲ್ಲ. ಅಷ್ಟು ನೀಟಾಗಿ ಓವರ್ಲಾಕ್ ಬರುತ್ತೆ. ನೀವು ಒಂದು ಸತಿ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಥ್ರೆಡ್ಡು ಸಹ ನಾನು ಹಾಗೆ ಹೇಳ್ದಂಗೆ ಡಸ್ಟನ್ನ ಇದರಲ್ಲಿ ತುಂಬ ಕ್ಲೀನ್ ಮಾಡ್ಕೊಂಡು ತರಬೇಕು. ಅವಾಗವಾಗ ಡಸ್ಟ್ ಥ್ರೆಡ್ಡಿಗೆ ಸಿಗಕ್ಕಂತೂ ಅಂದರೆ ಅದು ಕಟ್ಟಾಗುತ್ತೆ. ಆಮೇಲೆ ನೀವು ಕಟ್ಟಾದರೆ ಹಗಲೆಲ್ಲ ಇಲ್ಲಿ ಏರ್ಸೋಕ್ಕೂ ಆಗೋದಿಲ್ಲ, ಹಗಲೆಲ್ಲ ಅದಕ್ಕೆ ಪೋಣ್ಸೋಕ್ಕಾಗೋದಿಲ್ಲ, ತುಂಬ ಹಿಂಸೆ ಆಗುತ್ತೆ. ನೋಡಿ ನಾನು ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಅಲ್ಲಿ ಒಳಗಡೆ ಒಂದು ಚಿಕ್ಕ ರಂಧ್ರ ಇದೆ, ಆ ಹೋಲಿಂದ ನಾವಿಲ್ಲಿ ದಾರಾನ ಪೋಣಿಸ್ಕೋಬೇಕಾಗುತ್ತೆ. ನೋಡಿ ನಾನು ಆ ಕಡೆಯಿಂದ ಪೋಣಿಸ್ಕೊಂಡು ಈ ಕಡೆ ತೊಗೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಝೂಮಲ್ಲಿ ಹತ್ರದಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ ಇದ್ರ ಹತ್ರ ಒಂದು ಚಿಕ್ಕ ಹೋಲ್ ಇರುತ್ತೆ, ಆ ಕಡೆಯಿಂದ ಹಾಕ್ಕೊಂಡು ಈ ಕಡೆ ನಾನು ಥ್ರೆಡ್ನ ಎಳ್ಕೊತಾ ಇದ್ದೀನಿ. ನೋಡಿ ಈ ಥರ ಥ್ರೆಡ್ನ ನನಗೆ ಥ್ರೆಡ್ ಆಲ್ಮೋಸ್ಟ್ ಈ ಕಡೆ ಬಂತು. ಈ ಥರ ಥ್ರೆಡ್ನ ಎಳ್ಕೋಬೇಕು ನಾವು. ಅದಾದ ನಂತರ ನಾವು ಅಲ್ಲಿ ಆದ ನಂತರ ನಾವು ನೆಕ್ಸ್ಟು ಅದೇ ಸೈಡಲ್ಲಿ ಮತ್ತು ಇಲ್ಲಿ ಇನ್ನೊಂದು ಹೋಲ್ ಇರುತ್ತೆ ನೋಡಿ, ಅದನ್ನು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಸ್ವಲ್ಪ ಪೆಟಲ್ನ ಟರ್ನ್ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಇನ್ನೊಂದು ಇಲ್ಲಿ ಅಲ್ಲಿ ಇನ್ಸೈಡಲ್ಲಿ ನಾವು ಹಾಕ್ಕೊಂಡ್ವಲ್ಲ ಅದೇ ಇನ್ಸೈಡಲ್ಲೇ ನಿಮಗೆ ಇನ್ನೊಂದು ಡಬಲ್ ಹೋಲ್ ಅಂಥದ್ದು ಬರುತ್ತೆ ಕಂಬಿ. ಆ ಡಬಲ್ ಹೋಲ್ಗೆ ನಾವು ಮತ್ತೆ ಈ ಸೈಡಿಂದ ನಾವು ಯಾವ ಸೈಡಿಂದ ಥ್ರೆಡ್ ತೊಗೊಂಡ್ವಿ ಅದೇ ಸೈಡಿಂದ ಹಾಕೋಬೇಕು. ಉಲ್ಟಾ ಹಾಕ್ಕೋಬೇಡಿ. ಈಗ ತೋರಿಸ್ತಾ ಇದ್ನಲ್ಲ ಈ ಸೈಡ್ ಹಾಕ್ಕೊಳ್ಳಿ. ಅದಾದ ನಂತರ ಹಿಂಗೆ ಥ್ರೆಡ್ ಯಾವ ಕಡೆ ಬರುತ್ತೆ ಅದೇ ಸೈಡಲ್ಲೇ ಮತ್ತು ರಿವರ್ಸ್ ನೀವು ಥ್ರೆಡ್ ಹಾಕಿ ಅದಕ್ಕೆ. ನೋಡಿ ಇದೇ ಥರ ಬರಬೇಕು. ಹಿಂಗೆ ಫಸ್ಟು ಹಾಕುವಾಗ ಹೊರಗಿಂದ ಬರಬೇಕು, ಮತ್ತು ಹಾಕುವಾಗ ಹಿಂಗೆ ಒಳಗಿಂದ ಹೋಗಬೇಕು, ಹಿಂಗೆ ಬಂದು ಹಿಂಗೆ ಹೋಗಬೇಕು. ಇದನ್ನು ಹಾಕ್ಕೊಂಡು ನಾವು ಇದಕ್ಕೆ ಎಂಡಾಯಿತು. ಇಷ್ಟಕ್ಕೆ ನಮಗೆ ಸ್ಟೈಲ್ ಹಾಕ್ಸೋ ಥ್ರೆಡ್ಡು ಎಂಡಾಯಿತು. ಇಷ್ಟು ಮಾಡಿ ಬಿಟ್ಟರೆ ಸಾಕು, ಏನು ಪ್ರಾಬ್ಲಮ್ ಇಲ್ಲ, ಇದು ಕರೆಕ್ಟಾಗಿ ಬರುತ್ತೆ. ನೋಡಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಾನು, ಥ್ರೆಡ್ಡು ಅಲ್ಲಿಂದ ತೊಗೋಬೇಕು ಮತ್ತು ಇದಕ್ಕೆ
ನಾವು ಅದರೊಳಗಡೆಯಿಂದ ಇದು ಫುಲ್ಲು ಲೂಸಾಗಿರಬೇಕು ರಿಂಗ್ಸು, ಲೂಸಾಗಿ ಇಟ್ಕೊಂಡು ಅದರೊಳಗಿಂದ ತೊಗೊಳ್ಳಿ. ಅದಾದ ನಂತರ ಇಲ್ಲಿ ಮಧ್ಯದಲ್ಲಿ ಒಂದು ಸೆಂಟರ್ ಹೋಲ್ ಇರುತ್ತೆ, ಆ ಹೋಲಿಂದ ಹೋಲಿ ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ನಡುವೆ ಚಿಕ್ಕ ಹೋಲ್ ಇರುತ್ತೆ, ಆ ಹೋಲಿಂದ ತೊಗೊಂಬಿಟ್ಟು ಅದನ್ನ ಫ್ರಿಲ್ ಮಾಡಿಕೊಂಡು ಈ ಥರ ಲಾಸ್ಟಲ್ಲಿ ಎಂಡ್ ಕ್ಲೋಸ್ ಮಾಡಿದ್ರೆ ಮುಗೀತು. ಈಗ ನಾನು ನೀಡಲ್ದ ತೋರಿಸ್ತಾ ಇದ್ದೀನಿ. ನೀಡಲ್ ತುಂಬ ಈಸಿನೇ ಇದು. ಸೆಂಟ್ರಲ್ಲಿ ಹಾಕ್ಕೊಳ್ತೀವಿ. ಸೆಂಟ್ರಲ್ಲಿ ಹಾಕೊಂಡ ನಂತರ ಇಲ್ಲಿ ನೀಡಲ್ಗೆ ಹಾಕೋಬೇಕು. ನೀಡಲಿಂದ ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತಲ್ಲ, ಲೂಸ್ ಟೈಟ್ ಸ್ಪ್ರಿಂಗಿಂದ ಇಲ್ಲಿ ತೊಗೊಳ್ಳಿ. ಇದಾದ ನಂತರ ಇಲ್ಲೊಂದು ಚಿಕ್ಕ ಹೋಲ್ಗೆ ಹಾಕ್ಕೊಂಡು, ಇದಾದ ನಂತರ ಇಲ್ಲಿ ಸ್ಪ್ರಿಂಗಲ್ಲಿಂದ ಒಳಗಿಂದ ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ಹೋಲ್ ಇರುತ್ತೆ ಚಿಕ್ಕದಾಗಿ, ಆ ಹೋಲ್ಗೆ ಹಾಕ್ಕೊಂಡು ನೀಡ್ಲಿಗೆ ಹಾಕಿದ್ರೆ ಮುಗೀತು ನಮಗೆ. ಇದು ಈಸಿನೇ ನಮಗೆ ನೀಡ್ಲಿಗೆ ಹಾಕ್ಕೊಳ್ಳೋದು. ಯಾವುದೇ ಸಹ ಕನ್ಫ್ಯೂಸ್ ಆಗಿಬಿಡಿ. ಏನಾರ ಪ್ರಾಬ್ಲಮ್ ಇದಕ್ಕೆ ಅದು ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸತಿ ಕೇಳಿ ಕಮೆಂಟ್ ಬಾಕ್ಸ್ ಕಡೆಯಿಂದ, ನಾನು ಟ್ರೈ ಮಾಡ್ತೀನಿ. ಆದರೂ ನೀಟಾಗಿ ಹಾಕ್ತಿದ್ದೀನಿ, ಅಬ್ಸರ್ವ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ರೆಡ್ಡೆಲ್ಲ ಕಾಣಿಸಿ ಫುಲ್ ಝೂಮಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ಈಗ ನಾವು ಲಾಸ್ಟ್ ಒನ್ನು ಜಿಗ್ಜಾಗ್ದು ಹೇಗೆ ಥ್ರೆಡ್ ಹಾಕೋದು ಅಂತಲೂ ಸಹ ನಾನು ಇಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಅದು ಆ ಹೋಲಿಗೆ ಹೋಲಿಂದ 2 ಹೋಲಿಗೆ ಹಾಕೋಬೇಕಾಗುತ್ತೆ. ಬಟ್ ನನಗೆ ಸ್ವಲ್ಪ ಟೈಟ್ ಆಗ್ತಿತ್ತು ಅಂತ ಬಿಟ್ಟು ಡೈರೆಕ್ಟ್ 1 ಹೋಲಿಂದ ಹಾಕ್ಕೊಂಡು ನಾನಿಲ್ಲಿ ಸೇರಿಸ್ಕೊಳ್ತಾಯಿದ್ದೀನಿ. ಆ ಹೋಲಿಂದ ಇಲ್ಲಿ ಕೆಳಗಡೆ ಒಂದು ಹೋಲಿಗೆ ಕಟ್ ಮಾಡ್ಕೊಬೇಕು. ಇದೇ ಸ್ಪ್ರಿಂಗ್ ಎಲ್ಲಿನೂ ಅಷ್ಟೇ ಇದನ್ನು ಸಹ ನಾವು ಲೂಸ್ ಇಟ್ಕೋಬೇಕು. ಯಾವುದೇ ಥ್ರೆಡ್ಡಿಂದ ಸ್ಪ್ರಿಂಗಿಂದ ಬರುವಾಗ ಟೈಟ್ ಮಾಡ್ಕೊಳ್ಳೇಬಾರ್ದು. ಇದನ್ನು ಮತ್ತೆ ಹೇಳ್ತಾಯಿದ್ದೀನಿ, ಟೈಟ್ ಮಾಡಿಕೊಂಡ್ರೆ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಸ್ಟಿಚ್ ನೀಟಾಗಿ ಬರೋದಿಲ್ಲ. ತುಂಬ ಲೂಸಾಗಿ ಇಟ್ಕೊಂಡು ನಾವು ಇಲ್ಲಿ ಥ್ರೆಡ್ನ ಹಾಕ್ಕೋಬೇಕಾಗುತ್ತೆ. ನಂತರ ಸ್ಪ್ರಿಂಗಿಂದ ಇಲ್ಲಿ ಒಂದು ಈ ಹೋಲ್ಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡೆ. ಇದು ಬಂದು ಎಮ್ ಆಕಾರದಲ್ಲಿ ಬರುತ್ತೆ, ಅಂದರೆ ಜಿಗ್ಸಾಗ್. ಅಂದರೆ ನೀವು ಈ ಥರ ಸ್ಪಿನ್ ಮಾಡಿದಾಗ, ಮಿಷಿನ್ನ ಸ್ಪಿನ್ ಮಾಡಿದಾಗ ನಿಮಗೆ ಎಮ್ ಆಕಾರದಲ್ಲಿ ಬರುತ್ತೆ. ಆ ಆಕಾರದಲ್ಲಿ ಕರೆಕ್ಟಾಗಿ ಬಂದು ಕೂತ್ಕೊಳ್ತು ಅಂದರೆ ಈ ಬಾಕ್ಸಲ್ಲಿ ನಿಮಗೆ ಥ್ರೆಡ್ ಕರೆಕ್ಟಾಗಿದೆ ಅಂತ ಅರ್ಥ. ಅಂದರೆ ನಿಮಗೆ ಓವರ್ಲಾಕ್ ಕರೆಕ್ಟಾಗಿ ಬರುತ್ತೆ ಅಂತ. ಅದಾದ ನಂತರ ಇದು ಥ್ರೆಡ್ಡು ಇದೇ ಥರ ಬರಬೇಕು. ಆಗ ಥ್ರೆಡ್ಡು ಹಿಂಗೆ ಸ್ವಲ್ಪ ಎಳೆದು ನೋಡಿದ್ರೆ ಫ್ರೀ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ನೋಡಿ, ಈ ಥರ ಹಿಂಗೆ ಎಳೆದು ನೋಡಿದ್ರೆ ನಮಗೆ ಫ್ರೀ ಇರಬೇಕು, ಟೈಟಾಗೆಲ್ಲ ಇರಬಾರ್ದು. ಟೈಟಾಗಿತ್ತಂದರೆ ಥ್ರೆಡ್ಡು ಸಹ ನೀಟಾಗಿ ಬರೋಲ್ಲ, ಸ್ಟಿಚಿಂಗು ಸಹ ನಿಮಗೆ ಕರೆಕ್ಟ್ ನೀಟಾಗಿ ಬರೋದಿಲ್ಲ. ಅದಾದ ನಂತರ ನಾನು ಇಲ್ಲಿ ಕೆಳಗಡೆ ಒಂದೆರಡು ಸ್ಟೆಪ್ ಹಾಕ್ಕೊಂಡಿದ್ದಾಯಿತು. ಈಗ ಮತ್ತೆ ಮೇಲ್ಗಡೆ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ, ಅಂದರೆ ಚೈನ್ ಲಾಕ್ ಸೈಡಲ್ಲಿ ತೋರಿಸಿದ್ನಲ್ಲ ಹಂಗೆ ಇದರಿಂದ ಹಾಕ್ಕೊಂಡು ಮತ್ತೆ ರಿಟರ್ನ್ ಅದೇ ಹೋಲಲ್ಲಿ ಆ ಕಡೆ ಹಾಕ್ಕೊಂಡು ತಿರ್ಗಿಸ್ಕೊಂಡ್ರೆ ನಮಗೆ ಇದು ಸಹ ಎಂಡ್ ಆಗುತ್ತೆ. ಇದು ಮತ್ತೆ ಹೇಳ್ತಾಯಿದ್ದೀನಿ, ಎಮ್ ಆಕಾರದಲ್ಲಿ ಇರುತ್ತೆ. ಥ್ರೆಡ್ಡು ಬಂದು ಎಮ್ ಆಕಾರದಲ್ಲಿ ಕಾಣಿಸುತ್ತೆ. ಆ ಥರ ಬಂದರೆ ಕರೆಕ್ಟಾಗಿದೆ ನಿಮಗೆ ಅಂತ. ಇದು 3 ಥ್ರೆಡ್ದು ಓರ್ಲಾಕು. ಇದು 3 ಥ್ರೆಡ್ದು 5 ಥ್ರೆಡ್ಡಲ್ಲೂ ಬರುತ್ತೆ ಚೈನ್ ಲಾಕ್ ಅಂತ, ಅದು ಸಹ ಇದೇ ಪ್ರೊಸೀಜರ್ ಬರುತ್ತೆ. ಮತ್ತು ಇನ್ನೊಂದು 2 ಥ್ರೆಡ್ಡು ಎಕ್ಸ್ಟ್ರಾ ಬರುತ್ತೆ, ಅದು ಡಬಲ್ ನೀಡ್ಲಲ್ಲಿ ಬರುತ್ತೆ. ಇದು ಸಿಂಗಲ್ ನೀಡ್ಲಲ್ಲಿ 3 ಥ್ರೆಡ್ದು. ಇಷ್ಟು ಬಂದರೆ ಸಾಕು ಬ್ಲೌಸ್ಗೆ, ನಾರ್ಮಲ್ ಸ್ಟಿಚಿಂಗಿಗೆಲ್ಲ ಇಷ್ಟು ಬಂದರೆ ಸಾಕು. ಅದೆಲ್ಲ ಪ್ಯಾಂಟ್ಗೆಲ್ಲ ಯೂಸ್ ಮಾಡೋ ಅಂಥದ್ದು. ನಾನು ಅದರಲ್ಲೂ ಸಹ ಒಂದು ಟೈಮ್ ಮಾಡಿದ್ದೆ, ನನಗೆ ಅದು ಮಿಷಿನ್ ಅಷ್ಟು ಸರಿ ಹೋಗಲಿಲ್ಲ. ಹಾಗಾಗಿ ನಾನು ಅದನ್ನು ಕೊಟ್ಬಿಟ್ಟು ಈ ಇದ್ರದ್ದೇ ಥ್ರೆಡ್ಡದೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿದೆ ನನಗೆ. ಒಂದು ಸತಿ ಥ್ರೆಡ್ ಹಾಕೋದು ನೋಡ್ಕೊಂಬಿಟ್ರೆ ಸ್ಟಿಚ್ ಪ್ರಾಬ್ಲಮ್ ಬರೋಲ್ಲ. ಹಾಗೆ ಆಯಿಲ್ ಹಾಕ್ತಾಯಿದ್ದೀವಿ. ಆಯಿಲ್ ಆರೋಗ್ಯ ಒಂದೆರಡು ಟೈಮ್ ಆಯಿಲ್ನ ಹಾಕ್ಕೊಳ್ತಾರೆ ಬರುತ್ತೆ. ಆಯಿಲ್ ಹಾಕ್ತಂಗೆ ನಾವು ಯಾವ ಥರ ಬಳಕೆ ಮಾಡ್ತೀವಿ ಥ್ರೆಡ್ ಹಾಕ್ತೀನಿ. ನಾನು ಸ್ಟಿಚ್ ಸಹ ನಿಮಗೆ ಸ್ಟಿಚ್ ಮಾಡಿ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹೊಸದಾಗಿ ಥ್ರೆಡ್ ಹಾಕಿ ತೋರಿಸಿದ್ದೀನಿ. ಬಟ್ಟೆ ಯಾವ ಥರ ಸ್ಟಿಚಿಂಗ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ನನಗೆ ಫಿನಿಶಿಂಗ್ ಬಂದಿದೆ. ಈ ಥರ ಥ್ರೆಡ್ ಫಿನಿಶಿಂಗ್ ಇದ್ದರೆ ನನಗೆ ಬ್ಲೌಸ್ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಸ್ಟಿಚಿಂಗು. ಈ ಥರ ಟ್ರೈ ಮಾಡ್ಕೊಳ್ಳಿ. ಹಾಗೆ ಏನಾರು ತಪ್ಪಿದ್ದಲ್ಲಿ ಏನಾರ ನಿಮಗೆ ಗೊತ್ತಾಗ್ತಿಲ್ಲ ಅಂದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ಥರ ಸ್ಟಿಚ್ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಚೈನ್ ಲಾಕು ಮೇಯ್ನಾಗಿರಬೇಕು. ಈ ಚೈನ್ ಲಾಕ್ದು ನಾವು ಹಾಕ್ಕೊಂಡ್ರೆ ಎಂಡ್ ಸ್ಟಿಚಿಂಗ್ ಏನು ಬರುತ್ತೆ ಆ ಸ್ಟಿಚಿಂಗು ಕರೆಕ್ಟಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಆ ಸೈಡ್ದು ಚೈನ್ ಲಾಕು, ಇದು ಬಂದು ನೀಡಲ್ದು, ಆ ಕಡೆ ಸೈಡ್ದು ಬಂದು ಜಿಗ್ಸಾಗ್ ಥ್ರೆಡ್ಡು. ಯಾವುದೇ ರೀತಿಲೂ ಸಹ ನೀವು ಕನ್ಫ್ಯೂಸ್ ಆಗಬೇಡಿ. ಮತ್ತು ಸ್ಪ್ರಿಂಗ್ ಹತ್ರನೂ ಅಷ್ಟೇ, ಎಲ್ಲ ಸ್ಪ್ರಿಂಗ್ ಹತ್ರನೂ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ಟಿಚ್ಚು ಸಹ ನಮಗೆ ಫಿಲ್ಟ್ ಬರೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಸಹ ಬರುತ್ತೆ. ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.